ನನಗೆ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗರಾಜ್ ಮತ್ತು ವಿನೋದ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬೆಳಗಾವಿಯಿಂದ ಮೈಲಾರಿ ಪಠಾತ್ ಇದ್ದಾರೆ. ರಂಜಿತ್ ಶಿವರಾತ್ರಿ ಬಗ್ಗೆ ನಾಳೆ ಹೇಗಿದೆ ಅಂತೇಳಿ. ನನಗೆ ವಿನೋದ್ ಹೇಗೂ ಏನಾಗಿದೆ ಈಗ ಅದರ 4 ಮೇಲೆ ಆರೋಪಗಳು ಪ್ರತ್ಯಾರೋಪಗಳು. ನಾಗರಾಜ್, ನನಗೆ ನಿಮ್ಮಿಂದ ನಾನು ಬಯಸ್ತಾ ಇರೋದೇನಪ್ಪ ಅಂತಂದರೆ, ಈ IAS IPSಗಳ ಮೇಲೆ ಆರೋಪಗಳು ಬಂದಾಗ ಅದಕ್ಕೂ ಕೂಡ ಏನು ಅದಕ್ಕೆ ಪರ್ಮಿಷನ್ ಅಗತ್ಯ ಇರುತ್ತೆ. ಯಾರನ್ನು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಈಗ ಅವರು ನಿವೃತ್ತರಾಗಿರೋ ಕಾರಣಕ್ಕಾಗಿ ಮಾಡಲಿಕ್ಕಾಗತ್ತೆ. ಅಂಥದ್ದು ಎಷ್ಟು ಪ್ರಕರಣಗಳಿದೆ ಅಂತೇಳಿ. ಫಾರ್ ಎಕ್ಸಾಂಪಲ್, ನಾನೀಗ ಒಬ್ಬ IAS ಆಫೀಸರ್ ಅಥವಾ IPS ಆಫೀಸರ್, ನನ್ನ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಬಂತು. ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನನ್ನ ಯಾವ ತನಿಖಾ ಸಂಸ್ಥೆಗಳನ್ನು ನನಗೆ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಅದು ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಬೇರೆ, ಅದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ UPSC ಆ ಸಂಸ್ಥೆ ಅದು ಅನುಮತಿ ಕೊಟ್ಟು. ಇದು ಯಾಕೆ ಬಂತು ಅಂತಂದರೆ, ಬ್ರಿಟಿಷರ ಕಾಲದಿಂದ ಬಂತು. ಅಧಿಕಾರಿಗಳ ಮೇಲೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಏನಾದರೂ ಆರೋಪ ಮಾಡಿದರೆ ಡೈರೆಕ್ಟಾಗಿ ಅವರನ್ನು ತನಿಖೆ ಮಾಡೋಂಗಿಲ್ಲ. ಬ್ರಿಟಿಷ್ ಕಾನೂನು ಚೆನ್ನಾಗೇ ಇತ್ತು, ಇಲ್ಲ ಅಂತಲ್ಲ. ನೀವು ಯಾವುದಾದ್ರೂ ನನ್ನ ಮೇಲೆ ಹಿಂಗೆ ಆರೋಪ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅಂದರೆ ಶಿಕ್ಷೆ ಆಗ್ತಾ ಇತ್ತು. ಆದರೆ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಬ್ರಿಟಿಷ್ ಸರ್ಕಾರ ಪರ್ಮಿಷನ್ ಕೊಡಬೇಕಾಗಿತ್ತು, ಮಾಡಿ ಅಂತಂದ್ಬಿಟ್ಟು. ಈಗಲೂ ಕೂಡ ಈ IAS IPS ಆಫೀಸರ್ಸ್ ಇದ್ದಾರಲ್ಲ ವೀಕ್ಷಕರೇ, ಅವರ ವಿರುದ್ಧ ಅವರು ಒಂದು ಕೊಲೆ ಮಾಡಿದ್ರು ಕೂಡ ಅವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನೋ ಇದೆ. ಕೊಲೆಗೆ ಗೊತ್ತಿಲ್ಲ ನನಗೆ, ನಾಗರಾಜ್ ಹೇಳಬೇಕು. ಅಂಥದ್ದಿದ್ರು ಕೂಡ ಅವರನ್ನು ಸಡನ್ ಆಗಿ ಬಂದು ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಬಾ ಹೋಗೋಣ ಅಂತೇಳಿ, ಈಗ ಯುವರ್ ಅಂಡರ್ ಅರೆಸ್ಟ್ ಅಂತೆಲ್ಲ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತೇಳಿ. ಅದರ ಬಗ್ಗೆ ನಾನು ನಾಗರಾಜಿಂದ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಬನ್ನಿ ಮೂಡಾ ಹಗರಣ ಸ್ಟೋರಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳದ್ದೇ ಲೋಪ. ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯಕ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. 4 ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಲೋಕಾಯುಕ್ತ ಸೂಚನೆ ಕೊಟ್ಟಿದೆಯಂತೆ. ಲೋಕ ವರದಿಯಲ್ಲಿ ಅಧಿಕಾರಿಗಳ ಲೋಪ ಬಹಿರಂಗಗೊಂಡಿದೆ. ಅವತ್ತಿನ ಜಿಲ್ಲಾಧಿಕಾರಿ ಈಗಿನ ಹಾಲಿ ಸಂಸದ ಕುಮಾರ್ ನಾಯಕ್ ಅವರೇ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದಿನ ತಹಶೀಲ್ದಾರ್ ಶಂಕರ್ ವಿರುದ್ಧ ಕೂಡ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ ವಿರುದ್ಧ ಕೂಡ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಸರ್ವೇಯರ್ ಶಂಕರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಈ ವರದಿಯಲ್ಲಿ ಈ 4 ಮಾತ್ರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬದಲಾಗಿ CM ಆಗಲಿ, CM ಪತ್ನಿ ಆಗಲಿ, CM ಬಾಮೈದ ಆಗಲಿ ಯಾರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲ. ಇದನ್ನ ಪ್ರಮುಖವಾಗಿ ಲೋಕಾಯುಕ್ತ ಸಬ್ಮಿಟ್ ಮಾಡಿರುವಂತಹ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ. ಬಟ್ ಈ 4 ವಿರುದ್ಧ ಕ್ರಮ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ರಿಪೋರ್ಟ್ ಇರಬೇಕಲ್ಲ? ಹೌದು, ರಿಪೋರ್ಟ್. ಓಕೆ, ನಾನು ಮೊದಲಿಗೆ ವೀಕ್ಷಕರೇ ಅವತ್ತಿಂದ ಹೇಳ್ತಾ ಇದ್ದೆ, ಹಾಗಿದ್ರೆ ಭ್ರಷ್ಟಾಚಾರ ಆಗಿದೆ, ಕಾನೂನುಬಾಹಿರ ಆಗಿದೆ, ಆದರೆ ಮುಖ್ಯಮಂತ್ರಿ ಪತ್ನಿ ಅಥವಾ ಬಾಮೈದ ಯಾರೂ ಇಲ್ಲ. ಹಾಗಿದ್ರೆ ಆಗಿರೋದು ಏನು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತೀನಿ. ಅದು ಯಾಕೆ ಸಿಕ್ಕಾಕೋತಾರೆ ಇವರೆಲ್ಲ ಅಂತೇಳಿ. ಬಟ್ ಅವ್ರಿಗೆ ಯಾವ ಶಿಕ್ಷೆ ಆಗುತ್ತೆ, ಆಮೇಲೆ ನಿವೃತ್ತಿ ಆದವರಿಗೆ ಶಿಕ್ಷೆ ಇಲ್ವಾ, ಹೀಗೆಲ್ಲ ಇದೆ. ಆಮೇಲೆ ಒಂದು ವೇಳೆ ಈಗಲೂ ಕೂಡ IAS ಆಫೀಸರೇ ಆಗಿದ್ದಿದ್ರೆ ಯಾರು ಕುಮಾರ್ ನಾಯಕ್, ಅವರ ವಿರುದ್ಧ ಕ್ರಮ ಆಗ್ತಾ ಇತ್ತಾ, ಈ ಎಲ್ಲ ಪ್ರಶ್ನೆಗಳು ಭಾಳ ಅದ್ಭುತವಾಗಿದೆ. ಮೊದಲು ಈ ರಿಪೋರ್ಟ್ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಬಿಗ್ ರಿಲೀಫ್. ಮೂಡಾ ಹಗರಣದಲ್ಲಿ CM ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್. ಏನೋ ಸಿಕ್ಕಿದೆ. ಲೋಕಾಯುಕ್ತ ಅಧಿಕಾರಿಗಳು B ರಿಪೋರ್ಟ್ ಸಲ್ಲಿಸಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಲೋಕ ತನಿಖೆ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. CM ಸಿದ್ದುಗೆ ಲೋಕಾಯುಕ್ತದಿಂದ 30 ಪ್ರಶ್ನೆ. ರಿಪಬ್ಲಿಕ್ನಲ್ಲಿ ಲೋಕ ತನಿಖೆ ಎಕ್ಸ್ಕ್ಲೂಸಿವ್. 30 ಪ್ರಶ್ನೆ. ಮೂಡಾ ಹಗರಣದ ತನಿಖೆಗಿಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳು CM ಸಿದ್ದರಾಮಯ್ಯಗೆ ಕೇಳಿದ್ದು 30 ಸಿಂಪಲ್ ಪ್ರಶ್ನೆಗಳು. ತನಿಖಾಧಿಕಾರಿಗಳು ಕೇಳಿದ ಆ ಪ್ರಶ್ನೆಗಳೇನು, CM ನೀಡಿದ ಉತ್ತರವೇನು, ಅಷ್ಟಕ್ಕೂ ಲೋಕ ತನಿಖೆ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ಮಲ್ಲಿಕಾರ್ಜುನ ಸ್ವಾಮಿ ನಿಮಗೆ ಹೇಗೆ ಪರಿಚಯ? ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬಾಮೈದ ಅಷ್ಟೇ. ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಹಣದ ವ್ಯವಹಾರವಿದೆಯಾ? ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿದ್ದು ಗೊತ್ತಾ? ಜಮೀನು ಖರೀದಿಸಿರುವ ವಿಚಾರ ನನಗೆ ಗೊತ್ತಿರಲಿಲ್ಲ. ಜಮೀನನ್ನ ಕೊಳ್ಳಲು ಹಣ ಸಹಾಯ ಮಾಡಿದ್ರ? ಯಾವುದೇ ಹಣಕಾಸಿನ ಸಹಾಯ ಮಾಡಿರುವುದಿಲ್ಲ. ಸದರಿ ಜಮೀನಿನ ಮೂಲ ಮಾಲೀಕರು ಯಾರು? ಸದರಿ ಜಮೀನಿನ ಮಾಲೀಕತ್ವದ ಬದಲಾವಣೆ ಗೊತ್ತಿಲ್ಲ. ಜಮೀನನ್ನ ನಿಮ್ಮ ಪತ್ನಿಗೆ ದಾನ ಮಾಡಿದ್ದು ಗೊತ್ತಾ? 2013ರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯ ತಿಳಿಯಿತು. ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ತಿಳಿದಿತ್ತೆ? ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ಬಗ್ಗೆ ನನಗೆ ಗೊತ್ತಿಲ್ಲ. CM ಪತ್ನಿಗೆ ಪ್ರಶ್ನೆಯನ್ನೇ ಕೇಳಿದ ಲೋಕ.
ನಿಜ. ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಲೋಕ ಅಧಿಕಾರಿಗಳು 30 ಪ್ರಶ್ನೆಯನ್ನ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜುಗೆ 22 ಪ್ರಶ್ನೆ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯಗೆ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ತನಿಖಾ ಸಂಸ್ಥೆ ಯಾವುದದು? ಲೋಕಾಯುಕ್ತ ಸಂಸ್ಥೆ. ರೆಕಾರ್ಡ್ಗಳೇನಿದೆ ಅವ್ರು ಇಷ್ಟ ಬಂದಾಗ ಬರೆಸ್ಕೊಂಡವ್ರೆ. ನೋಡಿ, ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ ಒಂದೋ ಎರಡು ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ. ಲೂಟಿ ಹೊಡೆಯರು ಯಾರು ಬಲಿಯಾಗಲ್ಲ. ಇದು ಪರಿಸ್ಥಿತಿಗಳು. ವಿವಾದಿತ ಜಮೀನು ದಾನವಾಗಿ ಬಂದಿದ್ದು ಸಿಎಂ ಪತ್ನಿಗೆ. ಮೂಡಾದಿಂದ 14 ಸೈಟ್ಗಳು ಬಂದಿದ್ದು ಕೂಡ ಸಿಎಂ ಪತ್ನಿಗೆ. ಆದರೂ ಕೂಡ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಕೇಳದೆ ಇರೋದು ಹಲವು ಅನುಮಾನವನ್ನ ಮೂಡಿಸ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು, ಅವರು ಉತ್ತರ ಕೊಟ್ಟಿರೋ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಫೇಸ್ ಮಾಡಿರೋದು ಆರೋಪವನ್ನ ಸಿಎಂ ಪತ್ನಿ ಪಾರ್ವತಿ ಅವರು. ಬಟ್ ಯಾಕೆ ಅವ್ರಿಗೆ ಪ್ರಶ್ನೆ ಮಾಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಏನೆಲ್ಲ ಪ್ರಶ್ನೆಗಳನ್ನ ಮಾಡಬಹುದಿತ್ತು ಅನ್ನೋದಕ್ಕೆ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಪತ್ನಿಗೆ ಒಂದು ಪ್ರಶ್ನೆನೂ ಕೇಳಿಲ್ಲ ಲೋಕಾಯುಕ್ತ ಅಧಿಕಾರಿಗಳು. ಯಾಕೆ? ಮೂಡ ಕಡತಗಳ ಬಗ್ಗೆ, ನಾಪತ್ತೆ ಬಗ್ಗೆ ಕೇಳಬಹುದಿತ್ತಲ್ಲ, ಅದನ್ನ ಕೂಡ ಕೇಳಿಲ್ಲ. ಕಡತ ನಾಪತ್ತೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆನೇ ಮಾಡಲಿಲ್ವಾ? ನಾಪತ್ತೆ ಆಗಿರುವ ದಾಖಲೆ ಭೈರತಿ ಮನೆಯಲ್ಲಿ ಇದೆಯಾ? ಸಚಿವರು ಹೆಲಿಕಾಪ್ಟರ್ನಲ್ಲಿ ಹೊತ್ತೊಯ್ದದ್ರ ಆ ದಾಖಲೆಗಳನ್ನ ಅದರ ಬಗ್ಗೆ ಕೂಡ ಪ್ರಶ್ನೆ ಮಾಡಬಹುದಿತ್ತಲ್ಲ, ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ತನಿಖಾಧಿಕಾರಿಗಳು ಈ ಪ್ರಶ್ನೆ ಮಾಡಲಿಲ್ಲ ಅನ್ನೋದೇ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹ ವಿಚಾರ. ಇನ್ನು ದಾಖಲೆಗಳಲ್ಲಿ ಸಿಎಂ ಪತ್ನಿ ಸಹಿಯಲ್ಲೂ ಕೂಡ ವ್ಯತ್ಯಾಸಗಳಾಗಿದೆ ಅಂತ, ಎರಡೆರಡು ಸಹಿಗಳು. ಆ ಸಹಿ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಲಿಲ್ಲ ಯಾಕೆ ಅನ್ನೋದು ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ಓಕೆ, ಈಗ ಬನ್ನಿ, ನಮ್ಮ ರಿಪೋರ್ಟರ್ ನಮ್ಮೊಂದಿಗಿದ್ದಾರೆ. ಫಸ್ಟ್ ನಾಗರಾಜ್ ಮತ್ತು ವಿನೋದ್ ಮೊದಲು, ಈಗ ನಾವು ಅವತ್ತಿಂದ ಡೇ 1 ಇಂದ ನಾವು ಹೇಳ್ತಾ ಇರುವಂಥದ್ದು, ಈಗ ನೋಡಿ ಇಲ್ಲಿ ಯಾಕೆ ಇವರ ವಿರುದ್ಧ ಕ್ರಮಗಳಾಗ್ತಾ ಇದೆ ಅಂತಂದ್ರೆ, ನಿವೇಶನ ಮಾಡಿ ಮಾರಾಟ ಆಗಿತ್ತು ಆ ಜಾಗ. ಹೌದು, ಮಲ್ಲಿಕಾರ್ಜುನ ಸ್ವಾಮಿ ತಗೋತಾರೆ. ಮಲ್ಲಿಕಾರ್ಜುನ ಸ್ವಾಮಿ ತೆಗೆದುಕೊಂಡ ನಂತರ ಅದು ಕೃಷಿ ಭೂಮಿ ಅಂತೇಳಿ ತಗೋತಾರೆ. ಹೌದು, ಆ ಕೃಷಿ ಭೂಮಿ ಹೌದೋ ಅಲ್ವೋ ಅಂತೇಳಿ ಕ್ಲಾರಿಟಿ ಕೊಡಬೇಕಾಗಿರೋದು ಯಾರು ಅಂತಂದ್ರೆ ಇವರೇ ನೋಡಿ. ತಹಶೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಸರ್ವೇಯರ್ ಮತ್ತು ಜಿಲ್ಲಾಧಿಕಾರಿ. ಅವರು ಸ್ಥಳಕ್ಕೆ ಹೋಗಿ ನಾನು ನೋಡಿದ್ದೀನಿ ಅಂತ ಲೆಕ್ಕ. ಅವರು ಅದನ್ನು ಕೃಷಿ ಭೂಮಿ ಅಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ಚೇಂಜ್ ಮಾಡ್ಕೋತಾರೆ. ಕೃಷಿ ಭೂಮಿ ಅಂತ ಹೆಂಗೆ ಕೊಟ್ರಿ ಅಂತ ಈಗ ಬರೋದು ಅದೊಂದೇ ಪ್ರಶ್ನೆ. ಅವ್ರ ದಾಖಲೆಗಳನ್ನು ನೋಡ್ಲಿಲ್ಲ, ಅಲ್ಲಿ ಜಾಗಕ್ಕೂ ಹೋಗಲಿಲ್ಲ, ಸಹಿ ಹಾಕಿದ್ದಾರೆ ಅಂತ. ಹಾಗಾಗಿ ಅವರು 4 ವಿರುದ್ಧ ಕ್ರಮ. ನಂಬರ್ 1, ಮುಖ್ಯಮಂತ್ರಿಗಳ ವಿರುದ್ಧ ಯಾಕಿಲ್ಲ ಅಂತಂದರೆ, ನಾನೇನು ಹೇಳಲಿಲ್ಲಪ್ಪ ಅದನ್ನು ಮಾಡಿ. ನಾನು ಮೊನ್ನೆ ಹೇಳಿದೆ, ಏನೆಲ್ಲ ಪ್ರಭಾವ ಬೀರೋದು ಅಂದರೆ ಫೋನ್ ಮಾಡಿ ಹೇಳೋದು, ನೋಡಪ್ಪ ಸ್ವಲ್ಪ, ಅಥವಾ ಪತ್ರ ಬರೆದು ಇದರ ಬಗ್ಗೆ ಮಾಡ್ಕೊಡಪ್ಪ ಅಂತೇಳಿ, ಅಥವಾ 3ನೇದೇನಪ್ಪ ಅಂತೇಳಿ ಮನೆಗೆ ಬಾ ಒಂದು ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು. ಈ 3 ಆಗಿದ್ರು ಕೂಡ ಪ್ರಭಾವ ಬೀರಿದ್ದಾರೆ ಅಂತ ನಾನು ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದದ್ದು. ಈಗ ಇವರ ವಿರುದ್ಧ ಕ್ರಮಗಳಾಗತ್ತೆ.